ಸರ್, ಈಗ ದೆಹಲಿಯಿಂದ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ನಿಮಗೆ ದೆಹಲಿಯಿಂದ ಯಾವುದು ನಮಗೇನು ಇಲ್ಲಿ ತನಕ ಯಾವ್ದು ಬುಲಾವು ಬಂದಿಲ್ಲ, ಯಾವ್ದು ಕರೆನೂ ಬಂದಿಲ್ಲ. ಕರೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಹೇಳೇ ಹೋಗ್ತೀವಿ. ಸರ್, ಈಗ ದೆಹಲಿಗೆ ತಮ್ಮ ಹೆಸರು ಕೂಡ ಇತ್ತು. ಬೆಳಗಾವಿಯಿಂದ 4-5 ಜನ ಹೆಸರಿದೆ. ಗಣೇಶ್ ಹುಕ್ಕೇರಿ, ಮಾಂತೇಶ್ ಕೌಜಲ್ಗಿ, ಅಶೋಕ್ ಪಾಟೀಲ್ ಸೇರಿದಂತೆ ತಮ್ಮ ಹೆಸರು ಕೂಡ ಇತ್ತು. ತಾವೇನಾದರೂ ಒಟ್ಟಿದ್ದೀರಿ? ಇಲ್ಲ, ನಾಳೆ ನನ್ನ ಕ್ಷೇತ್ರದಲ್ಲಿ ಕುಡಿ ನೀರಿಂದ ಅನೇಕ ಕೆಲಸ ಕಾರ್ಯಗಳು ಇರೋದರಿಂದ ಮತ್ತು ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾನು ದಿಲ್ಲಿಗೇನು ಹೋಗ್ತಾ ಇಲ್ಲ. ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಖಾತ್ರಿ ಅಥವಾ ಭರವಸೆ ಇದೆಯಾ? ಅದಕ್ಕೆ ಹೋಗ್ತಾ ಅದಕ್ಕೆ ಎಲ್ಲವೂ ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಈಗ ತಾವು ಬಿಜೆಪಿಗೆ ಹೊರಟಿದ್ದೀರಿ ಅನ್ನೋ ಚರ್ಚೆಗಳಿದ್ದಾವೆ. ಯಾರು ಹೇಳ್ತಾ ಇದ್ದಾರಲ್ಲ ಅವರೇ ಕೆಲವೊಂದು ದಿವಸದಲ್ಲಿ JDS ಹೋಗ್ತಾರೆ, ನೋಡ್ತೀವಿ. ಸಾಕಷ್ಟು ಗೊಂದಲ ಇದೆ ಸರ್. ಸಿಎಂ ಬದಲಾವಣೆ ಆಗುತ್ತೆ, ಸಚಿವ ಯಾವುದು ಗೊಂದಲ ಇಲ್ಲ. ಕೆಲವೇ ದಿನದಲ್ಲಿ ಎಲ್ಲದಕ್ಕೂ ತೆರೆ ಬೀಳುತ್ತೆ. ಸರ್, ಈಗ ಈ ಮೊದಲು ಹುಕ್ಕೇರಿ ಜಂಕ್ಷನ್ ಆಗಿತ್ತು, ಈಗ ಅಥಣಿ ಜಂಕ್ಷನ್ ಆಗಿದೆ. ನಿಮ್ಮ ಲವರ್ಸ್ ಎಲ್ಲರೂ ಹೇಳದೇ ಇದ್ರು ಕೂಡ ಬಿಜೆಪಿಗೆ ಹೋಗ್ತಾರೆ ಅಂತಿದ್ದಾರೆ. ದುರುದ್ದೇಶದಿಂದ ಕೆಲವೊಂದು ಜನ ಚರ್ಚೆ ಮಾಡ್ತಿರ್ತಾರೆ. ಕೆಲಸ ಇಲ್ಲದ ಜನ ಅಂಥದ್ದು ಮಾಡ್ತಿರ್ತಾರೆ. ಅಂಥದಕ್ಕೆಲ್ಲನೂ ನಾವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾರು ಇಂಥ ಚರ್ಚೆಗಳು ಮಾಡ್ತಾ ಇದ್ದಾರಲ್ಲ ಅವ್ರು ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥ ಚಿಂತನೆಯಲ್ಲಿ ಈಗಾಗಲೇ ಇದ್ದಾರೆ. ಕೊನೆವರೆಗೆ ಕಾಂಗ್ರೆಸ್ ಇರ್ತಾರೆ. ಯಾಕೆ ನಿನಗೆ ಅನುಮಾನ ಬಂದಿದೆ? ನಿನಗೆ ಎಲ್ಲಾದ್ರೂ ನಾನು ಹೇಳಿದ್ದೀನ ಬೇರೆ ಪಕ್ಷಕ್ಕೆ ಹೋಗ್ತಾರೆ, ಬಿಜೆಪಿ ಹೋಗ್ತಾರೆ ಹೇಳೋರಿಗೆ ತಲೆ ಇಲ್ಲ, ಬುಡ ಇಲ್ಲ. ಅವ್ರಿಗೇನು ತೊಗೊಂಡು ನಾವಾಗೇನು ಮಾಡೋದು? ತಲೆ ಬುಡ ಇಲ್ದವ್ರು ಹೇಳ್ತಿರ್ತಾರೆ. ಅಂಥವ್ರ ಬಗ್ಗೆ ನಾವ್ಯಾಕೆ ಅದನ್ನ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ನನಗೆ ಮೈತುಂಬ ಕೆಲಸ ಇದೆ. ನನ್ನ ಕ್ಷೇತ್ರದ ಸಾಕಷ್ಟು ಕೆಲಸಗಳು ಕಾರ್ಯಗಳು ಮಾಡಬೇಕಾಗಿದೆ. ಅಲ್ಲಿಗೆ ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಸವದಿಗೆ ಬಿಜೆಪಿ ತಗೊಳ್ಳಲ್ಲ. ಅವರು BJP ಆಗಿ ಇರಲ್ಲ. ಕೆಲವೇ ದಿವಸದಲ್ಲಿ ನೋಡಿದ್ರೆ ಅವರು JDS ಹೋಗ್ತಾರೆ.